ಬೇಕಾರ ಹೋಗಿ ನೋಡ್ರಿ ಬೇಕು. ಕೆಟ್ಟ ಮುಖ ಮಾಡ್ಕೊಂಡವ್ರ ಸಂಘ ಮಾಡ್ರಿ, ನಮ್ಮ ಮುಖನೂ ಕಪ್ಪ ಆಗ್ತದ. ಯಾಕೆ ಹಂಗ ಪರಿಣಾಮ ಆಗ್ತದ. ಚಲೋ ನಕ್ಕೋತಿದ್ದು ಹುಡುಗರ ಹತ್ತಿರ ಹೋಗ್ರಿ, ಮುದುಕರು ಸಹಿತ ಆರಾಮಾಗಿರ್ತಾರ. ಅದಕ್ಕೆ ಯಾವಾಗಲೂ ಮುಪ್ಪಿನವರು ಸಣ್ಣ ಮಕ್ಕಳು ಕೂಡ ಇದ್ರೆ ಆರಾಮಿರ್ತಾರೆ. ಮತ್ತು ಮುಪ್ಪಿನವರು ಕೂಡಿದ್ರು ತಲೆಯೊಳಗ ಚಿಂತೆಯೇ ನೋಡ್ಬೇಕು. ಅವ್ರ ಮಾತುಗಳು, ಅವ್ರ ಕೃತಿಗಳು. ಯಾವುದೋ ಲೋಕಕ್ಕೆ ಹೋಗ್ತಾರ, ಏನೇನೋ ಸಮಸ್ಯೆಗಳನ್ನ ತಲೆಯಲ್ಲಿ ಹಾಕಿಕೊಂಡಿರ್ತಾರೆ. ಜೀವನ ಅದಕ್ಕೆ ನಗವರು ಸಂಘ ಇರು. ಹಂಗಿತ್ತು ಅಂದ್ರೆ ನಗೋದು ಶುರುವಾಗಿ. ವಿಚಾರವಾದಿಗಳ ಸಂಘ ಇದ್ರೆ ವಿಚಾರಗಳು ಬರ್ತಾವ. ಚಲೋ ಜನರ ಸಂಘ ಇದ್ರೆ ಚಲೋ ಭಾವನೆಗಳು ಬರ್ತಾವ. ಇದನ್ನ ಯಾರು ಹೇಳಬೇಕಾಗ್ಯದ? ಎಲ್ಲರಿಗೂ ಗೊತ್ತಿದ್ದ ಮಾತು. ಆದರೆ ಬಹಳ ಸಲ ಮರೆತು ಯಾರ ಸಂಘ ಮಾಡಿದರೆ ನಮಗೆ ಸುಖ ಆಗ್ತದ ಅದನ್ನೇ ಮರೆತು ಬಿಡ್ತೇವೆ. ಬಹಳ ಸಲ ರೊಕ್ಕದ ಸಂಘ ಮಾಡಿ ಎಲ್ಲಿ ಸೌಖ್ಯ.